ಬರ್ರಿ ನಮ್ಮ ಗೌರಿ ಹಾಲು ಹಿಂಡೋಣಂತ. ಅಷ್ಟೇ ಗೌರಿ ಹೇಳೋದ ನಂತರ ಗೌರಿ ಹಾಲು ಹಿಂಡಿತೇನೆ. ಈಗ ಜಳಕ ಮಾಡಿಸಿದ್ವಿ ಪದ್ಧತಿ ಸರಿಯಾಗಿ ಮಸ್ತ್ ಸ್ವಚ್ಛ ಅದಳ ಮಸ್ತ್ ಬಿದ್ದಿರ್ತೈತಿಲ್ಲ ಅದು ಹಂಗೆ ಒಂದು ವಾರ ಅಂತ ಅನಿಸ್ತೈತಿ. ಒಂದು ವಾರ ಹಂಗೆ ಈಗ ಹೆಣ್ಮಕ್ಳಿಗೆ ಹೆಂಗೆ ಬ್ಲೀಡಿಂಗ್ ಹಾಕಿರ್ತೈತಿಲ್ಲ ಹಂಗೆ ಅವಕ್ಕೂ ಇದಕ್ಕಿರ್ತಾವೆ. ಹಾಕ್ದಂಗಲ್ಲ ಡಬ್ಬ ಸುಮಿದ್ ನಾ ಮತ್ತೆ ಮ್ಯೂಟ್ ಮಾಡ್ಬೇಕಾಕೈತಿ. ಫ್ರೆಂಡ್ಸ್ ನಾನು ಹಾಲೇನು ಹಿಂಡ್ಕೊಂಬಂದಿಲ್ಲ. ಇಷ್ಟ ವೆಂಕಟೇಶ ಹಂಗೆ ಹಾಕದ 1.5 ಲೀಟರ್ ಇರ್ಬೋದಂತ ಅನಿಸ್ತೈತಿ. ಕುಕ್ಕರ್ನೇ ಮಾಡ್ಬೇಕಂತೇಳಿ ಕುಕ್ಕರ್ನೇ ನಾನು ಒಂದ್ಸಲ ಮಾಡಿದ್ನಿ. ಇದು ಎಮ್ಮೆ ಹಿಡಿದದ್ದು ಬಟ್ ನಂಗೆ ಅಷ್ಟೊಂದು ಸರಿ ಬಂದಿರ್ಕಿಲ್ಲ. ಬಟ್ ಈಗ ಕುಕ್ಕರ್ನಾಗ ನಮ್ಮ ಇವೇನು ಅದಾವಲ್ಲ ಇದ್ರೊಳಗೆ ಮಾಡ್ಬೇಕಂತ ಹೇಳಿ ಮಾಡಾಕತ್ತೇವಿ. ಹೆಂಗೈತೆ ನೋಡೋಣಂತ್ರಿ. ಬೆಲ್ಲ ಕುಡ್ಸೇನ ಅದ್ರೊಳಗ ಆರ್ಗಾನಿಕ್ ಬೆಲ್ಲ ಹಾಕಿನಿ. ಹಂಗಾಗಿ ಕಲರ್ ಜಲ್ದಿ ಹಿಡಿದಿಲ್ಲೇನಪ್ಪ ಇವು ಅದಿಲ್ಲ. ಆರ್ಗಾನಿಕ್ ಬೆಲ್ಲ ಈ ಕಬ್ಬಿನ ಹಾಲಿನ ಜೊತೆ ಕಾಣಿಸಾಗತ್ತೆ ನೋಡ್ರಿ. ಕಾಣಿಸ್ತತಿಲ್ಲ ನಮ್ಗೆ ಕಾಣಿಸ್ತತಿ. ಗಿಣ್ಣದ ವಡೆ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬೆಳ ಮಸ್ತಾಗಿ ಬರ್ತಾವೆ. ನನಗೆ ವಡೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಬಟ್ ತಿಂತೇನೆ ನಾನು. ಆಗ ಏನು ಬಿಸಿ ಇರ್ತಾವಲ್ಲ ಬಿಸಿ ಇದ್ದಾಗ ಅಷ್ಟೇ ತಿಂತೇನೆ. ಜಾಸ್ತಿ ಹೊತ್ತು ಹಿಡಿತೈತೆ ನೋಡಿ ಹಂಗೆ ಮಾಡಿದ್ರೆ. 2 ಡಬ್ಬೆ ಹಾಕ್ತೀನಿ. 1 ಡಬ್ಬೆ ಇಲ್ಲ ದಪ್ಪ ಹಾಕ್ತಾವ ನಾವು ವಡಿ. ಅದನ್ನೇ ಹೇಳಿನ ಅದ್ರೊಳಗೆ ಅವು 3 ಹಾಕೋಣ ಸ್ವಲ್ಪ. ಅದೀದ ಕಡ್ಡಿ ಕಸರು ದೊಡ್ಡದು ಒಂದು ಸೊಸ ತಗೊಂಡ್ರಿ. ಅಲ್ಲೇ ಇದ್ದಷ್ಟ್ರಿ ಅದ್ರ ಹಾಕ್ಬಿಡ್ಬೋದಿತ್ತಲ್ಲ. ಇಬ್ರು ಬೇಕಲ್ಲ ಅದಕ್ಕೆ.
ಈಗ ಇಲ್ಲೇ ಮೂರದ್ರೊಳಗೂ ಹಾಕ್ಕೊಂಡೇವಿ. ಇದು ಪೌಡರ್ ಐತೆಲ್ಲ, ಏಲಕ್ಕಿ ಪೌಡರ್ ಹಾಕೋತೇನೆ ನಾನು. ಸಾಕು, ಸ್ವಲ್ಪ ಜಾಸ್ತಿ ಹಾಕಲಿ. ಒಂದೊಂದು ಇಷ್ಟ ಆಗಿದೆ. ಒಂದ್ರೊಳಗೆ ಆದ್ರೆ ಭಾಳ ದಪ್ಪ ಬರ್ತಾವೆ ವಡೆ ಅಂಥೇಳಿ ನಾನು ಮೂರದೊಳಗೆ ಹಾಕ್ಕೊಂಡು ಫಸ್ಟ್ ಹಾಲಿನೊಳಗೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಆಗ್ಬೇಕು. ಸಪ್ಪು ಆಗ್ಬಾರ್ದ್ರೆ, ಸಪ್ಪಾದ್ರೆ ತಿನ್ನೋಕೆ ಅಷ್ಟು ಇಷ್ಟ ಆಗಂಗಿಲ್ಲ. ಸ್ವೀಟ್ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಬೆಲ್ಲ ಎಲ್ಲ ಕಲಿಸಿ ಅದನ್ನೆಲ್ಲ ಸೋಸಿ ಅದ್ರೊಳಗೆ ಬೆಲ್ಲದೊಳಗೆ ಕಡ್ಡಿ ಕಸರು ಇರ್ತೈತಲ್ಲ, ಹಾಗಾಗಿ ಕುಡಿಸ್ಕೊಂಡು ಆದಿಂದ ನಾನು ಸೋಸ್ಕೊಂಡೆ. ಈಗ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಹೆಂಗೆ ಫಸ್ಟ್ ಟೈಮ್ ನಾನು ಹಿಂಗೆ ಕುಕ್ಕರ್ನಾಗ ಮಾಡಾಕತ್ತಿದ್ದ, ಹೆಂಗೆ ಬರ್ತಾವಂತ ಗೊತ್ತಿಲ್ಲ. ಕೆಟ್ಟರು ತೋರಿಸ್ತೀನಿ, ಸರಿ ಆದರೂ ತೋರಿಸ್ತೀನಿ. ಬೆಲ್ಲ ಬರಬಾರ್ದು, ಸಪ್ಪಾಗಬಾರ್ದು. ಹೌದಿಲ್ಲ? ಇನ್ನೊಂದು ಸ್ವಲ್ಪ ಹಾಕೋದಂತೆ ಹಿಂಗೆ ಆದ್ರೆ ನಾನು ನೆಕ್ ನೋಡೋದು ಹಸಿ ಇರ್ತೈತಿ. ನೆಕ್ ನೋಡಂಗಿಲ್ಲ. ದೇವ್ರಿಗೆ ಏನು ಮಾಡ್ತಿಲ್ಲ, ಒಂದ್ರೊಳಗಿಂದ ಬಿಟ್ಟು ಉಳ್ಕೆದ್ರಾಗ ಬಡ್ಡೆಯಿಂದ ಹಸಿದು ಇದಕ್ಕೆ ಬೇಡ. ಸ್ವಲ್ಪ ನೋಡಿ ತಿನ್ನಕ್ಕಾಗಿದೆ ಮತ್ತು ನನಗೂ ಹಂಗೆ ಆಗುತ್ತೆ. ಅದಕ್ಕೆ ನೋಡಂಗಿಲ್ಲ. ವೈಕ್ ಅನಿಸ್ತಂದ್ರೆ ನೀರು ಅಷ್ಟ ಸಾಕು. ಹಾಂ, ಚಲೋ ಆಗಿರ್ತೈತಿ. ಮಸ್ತ್ ಆಗಿರ್ತೈತಿ. ನಾವು 2 ಹೊಡ್ಸನ್ ಫಸ್ಟ್. ಏನು ಮಾಡ್ತೀನಿ ಬೇಕು ಈಸಿಲ್ಲ ಇದು. ಯಾವುದಾದ್ರೂ ನೀರು ಬರೋಂಗಿಲ್ಲ, ಹಂಗಾಗಿ ಅದು ಇದಾಗಿತ್ತು. ನಮಗೆ ನಾನು ಪ್ರತಿ ಸಲ ಗಿಣ್ಣದ ವಡೆ ಮಾಡಬೇಕಾದ್ರೆ ಬೋಗಾಣಿ ಒಳಗೆ ನೀರು ಹಾಕಿ ಮ್ಯಾಗ ಒಂದು ತಾಟಿನೊಳಗೆ ಅವನ್ನ ಬೆಲ್ಲ ಕುಡ್ಸಿದ ಹಾಲು ಹಾಕ್ತಿದ್ನಿ. ಆದರೆ ಈ ಸಲ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳಿಗೆ ಗಿಣ್ಣಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಅವಳ ಒಂದು 10 ಕಿಲೋಮೀಟ್ರ್ ಆಕೈತೆ ಅಂತ ಅನಿಸ್ತೈತಿ. ನಾನು ಇದು ಮಾರ್ನಿಂಗ್ ಟೈಮೆಲ್ಲ ಇಳಿದಿತ್ತಲ್ಲ, ಇಳಿದ್ಕೊಳ್ಳೇನು ಫೋನ್ ಹಚ್ಚಿದ್ದೆ. ಒಂದು ನಮ್ಮ ಫ್ರೆಂಡ್ಶಿಪ್ ಶುರು ಆದಾಗಿನ ಸುಟ ಒಂದು 6-7 ವರ್ಷ ಅಥವಾ ಜಾಸ್ತಿ ಆತಂತ ಅನಿಸ್ತೈತಿ. ಅವಾಗಿನಿಂದ ನಮ್ಮ ಗೌರಿ ಮೊದಲಿಂದನೂ ಅದಾಳಲ್ಲ ನಮ್ಮ ಮನ್ಯಾಗ, ಅವಾಗಿನಿಂದ ನಿಮ್ಮ ಗೌರಿಗೆ ಇನ್ನೂ ತಿನ್ಬೇಕಂತ ಅನ್ಸಾಗದೈತೆ ಅಂತೇಳಿ ಕೊಟ್ಟು ಕಳ್ಸಂತಂದ್ರೆ ಬಸ್ಸಿಗೆ ಇಟ್ಟು ಕಳಿಸ್ಬೇಕಂತಂದ್ರೆ ಅಷ್ಟು ಅನುಕೂಲನೇ ಇಲ್ಲ. ಅದಕ್ಕೆ ಅದು ಇಳಿದ್ಕೊಳ್ಳೇನ ಫೋನ್ ಹಚ್ಚಿದೆ ನಾನು, ಬಾ ಅಂತೇಳಿ ಬಂದಾಳ. ಗಿನ್ನ ಅಂದ್ರೆ ಮಸ್ತ್ ಬಂದಿತ್ತು. ಎಷ್ಟು ಮಸ್ತ್ ಬಂದಾವ ನೋಡ್ರಿ. ನಾವು ಸರಿಯಾಗಿ ಇನ್ನೂ ಕಟ್ ಮಾಡಿಲ್ಲ. ಮತ್ತು ನಮ್ದು ಪ್ರಾಬ್ಲಮ್ ಅದ, ಗಿಣ್ಣದ ಪ್ರಾಬ್ಲಮ್ ಅಲ್ಲ. 2 ವಿಸಿಲ್ ಹೊಡಿಸಿದ್ವಿ ಅಂದ್ರೆ ಒತ್ತೆ ಬಿಡ್ತಿದ್ದವು. ಒತ್ತಿದ್ದಿಲ್ಲ, ನೀರಿತ್ತವ. ಇನ್ನು ನೀರಿಲ್ಲ ಅಲ್ಲ, ಬೆಂದಾವು ಇಲ್ಲ ಅಂತಲ್ಲ. ಹಾಪ ಹೆಂಗೆ ಅರ್ಧ ಮುರ್ದ ಇಲ್ಲ, ಹೆಂಗಾದ್ರು ಕಡ್ದು ತಿನ್ಬೇಕು. ಸೇಪ್ ಚಂದ ಬರ್ಬೇಕು. ನೋಡೋದು ತೆಗಿತಾಳ ನೋಡ್ರಿ. ಇವ ಬಿಟ್ಟಿ ಬ್ಯಾಸರ್ಕಿಲೆ ಬಾಳೆ ಮಾಡಿದ್ರ ಹೌದು. ಹೆಂಗ ನಾವು ಹೆಂಗಾದ್ರು ಕಡ್ದ ತಿನ್ಬೇಕು. ನಾವೊಂದು ಪೂರ್ತಿ ಬಾಳೆ ಹಾಕೋತೀವಿ. ಸರಿ ಶನಕದಿ ನಾಯಿ ಕಚ್ಚಾಡ್ದಂಗೆ ಕಡ್ದಾಗದೆ ಮಾಡಿದೀವ್. ಇದನ್ನೆಲ್ಲ ನಮಗೆ ಮಾಡ್ಕೊಂಡೀವಿ, ಮತ್ತು ಯಾರಿಗಾರ ಮಾಡ್ಯಾರ ಅಂತ ಮಾಡಿನ. ಇಷ್ಟಕ್ಕೊಂದ ಅದು ನೋಡ್ರಿ. ಇವ ಗಿಣ್ಣದ ವಡೆ ಮಸ್ತಾಗ್ಯಾವ. ನಮ್ಮ ಮನೆಯವ್ರು ತಿಂದಿರ್ಕಿಲ್ಲ, ಫಸ್ಟ್ ಟೈಮ್ ಅವ್ರು ತಿಂದ್ರು. ಸಿಕ್ಕಾಪಡಿ ಮಸ್ತಾಗ್ಯಾವ ಅಂತ. ಅದ್ರ ಇದು ಆರ್ಗಾನಿಕ್ ಬೆಲ್ಲ ಹಾಕ್ಯಾವಲ್ಲ, ಹಂಗಾಗಿ ಕಲರ್ ಹಿಂಗೆ ಬಂದಾವು. ಇನ್ನೊಂದು ಚೂರು ಬೆಲ್ಲ ಆಗ್ಬೇಕಿತ್ತಲ್ಲ, ಬಟ್ ಕರೆಕ್ಟಾಗ್ಯಾವ. ಜಾಸ್ತಿ ಸ್ವೀಟ್ ತಿನ್ನೋರಿಗೆ ಇನ್ನೊಂದು ಚೂರು ಬೆಲ್ಲ ಆಗ್ಬೇಕು. ಇಲ್ಲಿ ಪುರಿ ಮಾಡೀನಿ. ಪುರಿ ಇವು ಮುಂಜಾನೆ ಚಪಾತಿ ಮಾಡಿದ್ದು, ಸಾಗು ಮಾಡಿದ್ದು. ಹಂಗೈತೆ ನೋಡ್ರಿ. ನಮ್ಮ ಮನೆಯವ್ರು ಬಡಿಸಿದ ಪಲ್ಯ. ತುಪ್ಪ ಹಾಕಿದ್ರು, ತುಪ್ಪ ಹಾಕಿದ್ನಲ್ಲ ಮಾರಯ್ಯ. ಇಷ್ಟು ದೊಡ್ಡ ಮಾವಿನಕಾಯಿ ನನ್ನ ಫ್ರೆಂಡ್ ಕೊಡಾಕತ್ತೀನಿ. ಭಾಳ ಫೀಲ್ ಆಗತ್ತೈತಿ, ಫೀಲ್ ಮಾಡ್ಕೊಂಡು ಕೊಡಾಕತ್ತೀನಿ.
ಮಾವಿನಕಾಯಿ ಉದ್ರಾಕತ್ತಾವ ಅಂತ ಹೇಳಿಲ್ಲ, ಇಷ್ಟಿಷ್ಟಾಗಿ ನೋಡುತ್ತೆ ಎಲ್ಲ ಉದ್ರಾಕತ್ತ. ಇಷ್ಟು ಆಲ್ಮೋಸ್ಟ್ ಒಂದು ಅರ್ಧ ಕಾಯಿಲ್ಲ ಉದ್ರೋದು. ಹೋದ ವರ್ಷನೇ ಹಿಂಗೆ ಆಗಿದ್ದು. ಈಗ ಮಾಡಿ ಹೋಗಕತ್ತೈತಲ್ಲ ಅದಕ್ಕೆ ನೋಡ್ರಿ ಇವತ್ತಂದ್ರೆ ಎಷ್ಟು ಉದ್ರೆ ನೋಡ್ರಿ. ಅದಕ್ಕೆ ಉದ್ರಾಕತ್ತಾವು ಏನು ಗೊತ್ತಾಗಲ್ತ. ನಮ್ಮ ಮನೆಯವ್ರು ಇಲ್ಲಿ ಚಪ್ಪಲಿ ಹಾಕ್ಯಾರ, ನಾನು ತೆಗ್ದೇನೇ ಇಲ್ಲ, ಕಾಣಿಸ್ತೈತಿಲ್ಲ. ತುಂಬ ಎಲಿನ ಕಾಣಿಸ್ತಿರ್ಕಿಲ್ಲ, ಅಷ್ಟು ಕಾಯಾಗಿದ್ದು. ಇಲ್ಲಿ ನೋಡಿದ್ರೆ ಗೊತ್ತಾಗೋದು ನಿಮ್ಗೆ, ಎಲ್ಲ ಉದ್ರಿ ಹೋಗ್ಬಿಟ್ಟಾವ. ಅಲ್ಲಿನೂ ಕಾಣಿಸಂಗಿಲ್ಲ, ಅಲ್ಲಿ ಕಡೆ ಎಲ್ಲ ಬಿದ್ದಾವೆ. ಇಷ್ಟು ನೋಡಿ ತುಂಬ ಹಿಂಗೆ ಉದ್ರಾಕತ್ತಂದ್ರೆ ಜೀವ ಭಾಳ ಮರಗ್ತೈತಿ. ಇನ್ನೂ ಉದುರ್ತಾವೆ ಇವು. ಅಲ್ಲೆಲ್ಲ ಹಳದಿ ಆಗಿಬಿಟ್ಟ ನೋಡ್ರಿ ಮ್ಯಾಗೆಲ್ಲ. ಹಂಗೆ ಹೂನು ಬಿಡಾಕತೈತಿ, ಒಳ ಉದುರಿನೂ ಉದ್ರಾಕತೈತಿ. ನಮಗೆ ದಕ್ಕುವಷ್ಟು ದಕ್ಕುವಲ್ರಿ ಅವ ನಾವೀಗ ಮಾಡಿದ್ರು. ನನಗಿಲ್ಲೇ ಗೊಂಜಾಳ ಕಿಚಡಿ ಮಾಡ್ಕೊಳಕತ್ತೆ ನೋಡ್ರಿ. ಹೊಟ್ಟೆ ಸರ್ತಿ ಊಟ ಮಾಡ್ತೀನಿ. ಅಲ್ಲಿ ಮೋಟ್ರೊಂದು ಬಂದ್ ಮಾಡಕ್ಕೆ ಹೋಗ್ಬೇಕಂತ ನಾನು ನಮ್ಮ ಮನೆಯವ್ರು ಹೋಗಿ ಬಂದ್ ಮಾಡ್ತೀನಿ. ಅವ್ರು ಏನೋ ಮೇಯಕತ್ತಾರ. ಅವ್ರು ಮೇಯ್ದು ನಾನು ಮೇಯ್ದು ಬಿಟ್ಟೇನಿಲ್ಲ, ಹಂಗಾಗಿ ವೇಸ್ಟ್ ಆಕೈತೆ ಅಂತೇಳಿ ಅವ್ರು ಮೇಯ್ತಾರೆ. ಈಗ ನಮ್ಮ ಮನೆಯವರು ಸ್ವರ್ಗ್ಯಾರ ಒಟ್ಟು ಕರಗೈತಿ. ಕರಗಿಲ್ರಿ, ಕರಗಬೇಕಲ್ಲ, ತೆಳಗಿರ್ಬೇಕು ಮನುಷ್ಯ. ಹಿಂಗೆ ಕನ್ಸಾಗತ್ತೆ ನೋಡ್ರಿ ಗೊಂಜಾಳ ಕಿಚಡಿ. ಇದ್ರ ಜೊತೆ ಹಾಲು, ಮೊಸರು, ಮಜ್ಜಿಗೆ, ಸಾರು ಅಥವಾ ಉಪ್ಪಿನಕಾಯಿ ಬಿಸಿದಾಗ ಹಾಕೊಂಡು ತಿನ್ನಾಕತ್ರಿ ಏನು ಮಸ್ತ್ ಅಂತೀರಿ ನೀವು. ಅಮೃತ ಸೇವನೆ ಮಾಡ್ದಂಗೆ. ಈಗ ರೆಡಿ ಆಯ್ತು, ಬಂದು ಊಟ ಮಾಡ್ತೇನೆ. ನಮ್ಮ ಯಜಮಾನ್ರಿಗೆ ಅನ್ನ ಒಲೆ ಮೇಲೆ ಇಟ್ಬಿಡಾಕದೆ ನಾನು. ಇವು ನಮ್ಮ ದೇವಿ ನನ್ನ ಕೈ ನೋಡ್ರಿ, ನೀರು ಹಾಸ್ತೇವಲ್ಲ ಹಂಗಾಗಿ ಹಿಂಗೆ ಅಕ್ಕ. ಇವು ನಾವೇನು ಹಚ್ಕೊಂಡ್ರು ನೋ ಯೂಸ್. ಕೈ ಮೈ ಎಲ್ಲ ಕೊರೆದು ಬಗ್ ಉರಿತಿರ್ತಾವೆ. ಕಲಿ ನೋಡ್ರಿ ಕೈ ತುಂಬ. ಇಲ್ಲೆಲ್ಲ ಅಂತ ಅನಿಸ್ತೈತಿ ಈಚೆ ಕಡೆ. ಇವು ನೋಡ್ರಿ ಇವೆಲ್ಲ ಕಲಿ ಏನು ಅದಾವಲ್ಲ, ಇವು ಕೊರೆದದ್ದು ರೌದು ಕೊರೆದದ್ದು. ನಾವು ಬೇಕಾದಂಗೆ ಇದನ್ನು ಹಾಕ್ಕೊಲಿ, ಅಂಗಿ ಹಾಕ್ಕೊಲಿ, ಮತ್ತೊಂದು ಹಾಕ್ಕೊಲಿ, ಹಿಂಗೆ ಇರುವ ಇವು ಕಾಣಿಸೋಲ್ತು ನೋಡ್ರಿ. ಅದು ಹಾಲು ಸಂಜೆ ಮುಂದೆ ಹಿಂಡಿದ ಹಾಲು ಇಷ್ಟು ನಮ್ಮ ದೇವಿಯರಿಗೆ ಕೊಟ್ಟು ಕಳ್ಸೀನಿ. ಅವ್ರಿಗೆ ಗಿನ್ನ ಮಾಡ್ಕೊಂಡು ತಿನ್ನಲಿ ಅಂತೇಳಿ. ವಡೆ ಮಾಡ್ತಾರಲ್ಲ ಗೊತ್ತಿಲ್ಲ, ನಮ್ಮ ದೇವಿ ವಡೆ ತಿನ್ನಂಗಿಲ್ಲಪ್ಪ ಆಕಿ. ನಮಸ್ಕಾರ ಎಲ್ಲರೂ ಹೆಂಗತ್ತೀರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ಇವು ಮಾವಿನಕಾಯಿ ಸಣ್ಣ ಏನು ಉದುರು ಬೆಳಕತ್ತಾವಲ್ಲ, ಭಾಳ ಅಂದ್ರೆ ಭಾಳ ಮಾವಿನಕಾಯಿ ಉದುರು ಬೆಳಕತ್ತಾವ. ಅದ್ರೊಳಗಿನೂ ಸ್ವಲ್ಪ ದೊಡ್ಡ ಇದ್ದಿದ್ದು ನೋಡಿ ತೊಗೊಂಡು ಮ್ಯಾಗಿನ ತೊಗಟೆ ತೆಗ್ದೇನಿ. ಇದರಲ್ಲೇ ಹೀರೆಕಾಯಿ ತೆರಕ್ಕೆ ಯೂಸ್ ಮಾಡ್ತೀವಲ್ಲ, ಇದರಲ್ಲೇ ತೆಗ್ದೇನಿ. ಯಾಕಂತಂದ್ರೆ ಇವು ಮಾವಿನಕಾಯಿ ಹುಳಿನೇ ಇಲ್ಲ. ಕಾಯಿ ಪೂರ್ತಿ ಕಾಯಿ ಆದ್ರೂ ಹುಳಿನೇ ಇಲ್ಲ, ಇವು ಒಂಚೂರು ಹುಳಿನೇ ಇಲ್ಲ. ಹಾಗಾಗಿ ಉಪ್ಪಿನಕಾಯಿ ನಮ್ಗೆ ಹೆಂಗೆ ಅಂತಂದ್ರೆ ಹುಳಿ ಇದ್ರನ್ನ ತಿನ್ನಾಕ ರುಚಿ ಅಂತ ಅನಿಸ್ತೈತಿ. ಅದಕ್ಕೋಸ್ಕರ ಮ್ಯಾಗಿನ ಸ್ವಲ್ಪ ತೊಗಟೆ ತೆಗ್ದೇನಿ. ಪೂರ್ತಿ ತೆಗೀನೂ ಬಾರ್ದಿದ್ದನ್ನ. ನೋಡೋಣ ಹೆಂಗಕ್ಕವಂತ ಗೊತ್ತಿಲ್ಲ. ಸದ್ಯಕ್ಕೆ ಹೆಚ್ಚೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲಿ ಸ್ವಲ್ಪ ಒಂದಿವ್ಸ ಅಲ್ಲ ಸಾಸ್ವಿ ಮತ್ತು ಮೆಂತೆ ನಮ್ಮ ಗೋಳಿ ಹಾಕತ್ತಾಳ, ಯಾಕಂತ ಗೊತ್ತಿಲ್ಲ, ಹಾಕ್ಕೊಂಡೀನಿ. ಈಗ ಜೀರಿಗೆ ಹಾಕ್ಕೋತೀನಿ, ಇನ್ನೊಂದು ಹುರ್ಕೋತೀನಿ. ನಾವು ಇವನ್ನ ಹುರ್ಕೋಬೋದ, ಇಲ್ಲಾಂದ್ರೆ ಹಂಗನಾದ್ರೂ ಪೌಡರ್ ಮಾಡಿ ಹಾಕೋಬೋದ. ಹಂಗೂ ಮಾಡ್ತೇನೆ, ಹಿಂಗೂ ಮಾಡ್ತೇನೆ. ಈಗ ಒಂದು ಸ್ವಲ್ಪ ಹಂಗೆ ಹುರ್ಕೊಂಡಂತ ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಕುಡಿಸಿದ್ರೆ ಮುಗೀತು. ಇವ ತೊಳ್ಕೊಂಡು ಆರಿದ ನಂತರ ಇದನ್ನೆಲ್ಲಾನು ಇದನ್ನ ಮಾಡ್ಕೊಂಡೇನಿ. ಈಗ ನಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಎಷ್ಟಿಷ್ಟು ಉದ್ದ ಬಿಡ್ಲಾ ಅಂತ, ಯಾಕಂದ್ರೆ ಸಣ್ಣ ಅದಾವಲ್ಲ ಇವ, ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಹಾಕ್ತೇನೆ. ಇವನ್ನ ಹೆಂಗೆ ಆಗ್ತಾವ ಅಂಥೇಳಿ, ರುಚಿ ಹೆಂಗೆ ಬರ್ತಾವ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ ನಾನು ರೆಡಿ ಆದಿಂದ. ಇದ್ರೊಳಗೆ ಹಾಕತ್ತೇನೆ. ಈ ಗ್ಯಾಸ್ ಹರಿಸ್ತೇನೆ, ಯಾಕಂದ್ರೆ ಕಾಲಿರ್ತೈತಿ ಮತ್ತು ಹೊತ್ತಾವ. ಇಷ್ಟೇ ಸಾಕು. ಒಬ್ಬೊಬ್ರು ಕೈಗೂ ಹೆಂಗಂತಂದ್ರೆ ಉಪ್ಪಿನಕಾಯಿ ಹಾಕ್ತಾರಲ್ಲ, ಸಿಕ್ಕಾಬಡಿ ರುಚಿ ಇರ್ತಾವ. ಬಟ್ ನಾವು ಹಾಕಿದ್ದು ನಮ್ಗೆ ಚಲೋ ಅನಿಸ್ತೈತಿ. ನಾವು ಮತ್ತೊಬ್ಬರ ಮನ್ಯಾಗ ತಿಂದಾಗ ನಮ್ಗಿಂತ ಚಲೋ ಹಾಕಿರಲ್ಲ ಇವ್ರ ಅನಿಸ್ತೈತಿ. ಅಲ್ಲಿ ಪ್ರೀತಿ ಮತ್ತು ಕೈ ರುಚಿ ನೋಡ್ರಿ ಆಡಾಗಿರ್ತೈತಿ. ನಾವು ಪ್ರೀತಿಯಿಂದ ಹಾಕಿರ್ತೇವೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಏನಂತಾರಂದ್ರೆ, ಈಗ
ನಮ್ಮವ್ವ ಅಡಿಗೆ ಮಸ್ತ್ ಮಾಡ್ತಾವ ಕೈ ರುಚಿ ಮಸ್ತ್ ಐತೆ ಅಂತಂತೆಲ್ಲ ಹಿಂಗ ಒಬ್ಬೊಬ್ಬರ ಒಂದೊಂಥರ ಕೈ ರುಚಿ ಬೇರೆ ಥರ ಬರ್ತಿರ್ತೈತಿ. ದೊಡ್ಡನ ಕಟ್ ಮಾಡ್ಕೊಳಕತ್ತೀನಿ. ಇದು ಹಿಡಿಸಂಗಿಲ್ಲ ಏನು, ನಾ ಎಲ್ಲ ಅದನ್ನ ತಗೊಂಡೆ ಹಂಗೆ ಬರ್ತಾವ ಅಂತ ಹೇಳಿ. ನಂಗೆ ಹುಳಿ ಉಪ್ಪಿನಕಾಯಿ ಇಷ್ಟ. ನೋಡ್ಬೇಕು ಯಾವ್ಯಾವ ನಮ್ಗೆ ಮಾವಿನ ಗಿಡದಾಗಿನೂ ಮಾವಿನಕಾಯಿ ಆಗಿ ಮಾವಿನಕಾಯಿ ಕೊಡ್ತಾವ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಎಲ್ಲಾನು ಉದುರು ಹೊಂಟಾವು. ಅದಕ್ಕೆ ಏನಾದರೂ ನಮ್ಮ ಮನೆಯವ್ರ ಮನೆ ಹೇಳಾಕತ್ತಿದ್ದಾರೆ, ಅದಕ್ಕೆ ಏನಾದರೂ ಔಷಧ ಐತೆ ಹಿಂಗೆ ಎಲ್ಲ ಉದುರಾಕತ್ತಾವಲ್ಲ ಅಂತ ಹೇಳಿ. ಹೋದ ವರ್ಷನೂ ಹಂಗ ಉದುರಿದ್ದು, ಈ ವರ್ಷನೂ ಹಂಗ ಉದುರಾಕತ್ತಾವ. ಯಾಕಂತ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ನಿಮ್ಮ ಮಾವಿನ ಗಿಡಗಳು ಇದ್ರ ಹಿಂಗ ಭಾಳ ಉದುರಾಕತ್ತಿದ್ವು ಅಂದ್ರ ಹೇಳಿ. ಇದ್ರೊಳಗೆ ಏನು ಇವು ನಾವು ಕೊಪ್ಪ ಅಂತೇವಿ, ಅದು ಬೀಜ ಏನ್ ಇರ್ತೈತಿಲ್ಲ ಅದನ್ನ ತಕ್ಕೊಂಡೇನಿ. ನಾನು ತಕ್ಕೊಂಡೆಲ್ಲ ಸ್ವಚ್ಛ ಮಾಡ್ಕೊಂಡ ಇದ್ ಪರಿಮಳ ಬರಾಕತ್ತ. ನಾನು ಮೊನ್ನೆ ಇದ್ರದ್ದು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿದ್ನಲ್ಲ, ಒಬ್ರು ಹೇಳೇನಂತ ಅನಿಸ್ತೈತಿ ನಾನು. ಬಟ್ ಮತ್ತೆ ಹೊಸದಾಗೈತಿ ನೋಡ್ತಿರ್ತಾರಲ್ಲ, ರಿಪೀಟ್ ಹಾಕ್ಯದಂತ ಕೆಲವ್ರಿಗೆ ಅನಿಸ್ತೈತಿ. ಬಟ್ ಒಬ್ಬೊಬ್ರು ಹೊಸದಾಗಿ ನೋಡ್ತಿರ್ತಾರ. ಹಂಗಾಗಿ ಹಿಂದಿನ ವಿಡಿಯೋದೊಳಗೆಲ್ಲ ಶೇರ್ ಮಾಡೇನಿ ನಾ ಅದನ್ನ ಹೆಂಗೆ ಹಚ್ಚೇನಿ, ಹೆಂಗೆ ಹಾಕೇನಿ, ಏನೇನು ಹಾಕೇನಿ ಅಂತ ಹೇಳಿ. ಹಂಗೋ ಹಿಂಗೋ ಡಬ್ಬಿ ಹಿಡಿಸ್ತಪ್ಪ ಇದು. ಹಿಡಿಸಂಗಿಲ್ಲ ಅಂತ ಅನ್ಕೊಂಡಿದ್ನಿ. ಮೊಸರನ್ನ ಉಪ್ಪಿನಕಾಯಿ, ಆಹಾ ಮಸ್ತ್ ಕಾಂಬಿನೇಷನ್ ಅಂತಿದ್ದೀನಿ. ಇಟ್ಕೊತೀನಿ ರೀ. ಇವು ಹಣ್ಣು, ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು. ಖಾರ ಎಷ್ಟು ಬೇಕಲ್ಲ ಅಷ್ಟು ಖಾರ. ಇಲ್ಲಿ ಎಣ್ಣೆ ಕಾಶಿ ಆದರೂ ಹಾಕ್ಕೋಬೋದು, ಹಂಗನಾದ್ರೂ ಹಾಕ್ಕೋಬೋದು. ಸಾಕಂತ ಅನಿಸ್ತದೆ. ಯಾಕಂದ್ರೆ ಹುಳಿನೇ ಇಲ್ಲಲ್ಲ, ಹುಳಿ ಇದ್ರೆ ನಾವು ಜಾಸ್ತಿ ಅದು ಇದು ಏನಾದರೂ ಹಾಕ್ಬೋದು. ಉಪ್ಪು ಕಡಿಮೆ ಹಾಕ್ತೀನಿ, ಯಾಕಂದ್ರೆ ಹುಳಿ ಇದ್ರೆ ಉಪ್ಪು ಭಾಳ ಬೇಕಾ. ಹುಳಿ ಇಲ್ಲಲ್ಲ, ಅದಕ್ಕೋಸ್ಕರ ಇಷ್ಟ ಸಾಕಂತ ಅನಿಸ್ತೈತಿ. ಮತ್ತೆ ಬೇಕಾದ್ರೆ ನೋಡಿ ಹಾಕ್ಕೊಳಕ್ಕೆ ಬರ್ತೈತಿ. ನಾನು ಆಗಲೇ ಸಾಸ್ವೆ ತಕ್ಕೊಳ್ಳುವಾಗ ಅದರೊಳಗೆ ಇವು ಬಿದ್ದ ಅರಿಶಿನ ಪುಡಿಯೊಳಗೆ ಸಾಸಿವೆ ಬಿದ್ದ. ಅದನ್ನ ಪೌಡರ್ ಮಾಡ್ಕೊಂಬರ್ತೀನಿ. ನಾನು ಇಲ್ಲಿ ಹಸಿ ಎಣ್ಣೆನ ಹಾಕಾಕತ್ತೇನೆ. ಸಾಕು ಅಂತ ಅನಿಸ್ತೈತಿ, ಕಾಣಿಸ್ತೈತಲ್ಲ. ಖಾರ ಇನ್ನೂ ಸ್ವಲ್ಪ ಹಾಕ್ಲ ಅಂತ. ಉಪ್ಪು ಸಾಕ, ಬಟ್ ಖಾರ ಹಾಕ್ಕೊಳ್ಳ. ನಾನು ಚೂರ ಎಣ್ಣೆ ಹಾಕ್ಕೋತೀನಿ, ಯಾಕಂದ್ರೆ ಅದನ್ನ ಪೌಡರ್ ಹಾಕ್ಬೇಕಲ್ಲ, ಅದಕ್ಕೋಸ್ಕರ. ಇದನ್ನು ಭಾಳಷ್ಟು ಜನ ಕೇಳ್ತಿರ್ತಾರ. ಇದು ಮೀಶೋದೊಳಗೆ ಸಿಗ್ತೈತೆ ನೋಡ್ರಿ. ಮೀಶೋದೊಳಗೆ ಕಡಿಮೆ ರೇಟ್ನಲ್ಲಿ ಸಿಗ್ತೈತಿ. ನಾವಿಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದ. ಒಂದು 3 ಇಯರ್ ಆತಂತ ಅನಿಸ್ತೈತಿ, 3 ಇಯರ್ ಅಥವಾ 4 ಇಯರ್ ಆತಂತ ಅನಿಸ್ತೈತಿ. ಇದ್ರ ಕಲ್ಲ ಹೊರಗೈತಿ. ಇದ್ರೊಳಗೆ ಗಡಗುಡು ಮಾಡ್ಕೊಂಡ್ಬಿಡೋ. ಸುಡ್ತೈತಿ, ಮಸಿ ಇದ್ದೆ. ನಾನು ಬೆಳ್ಳುಳ್ಳಿ ಒಂದು ಜಜ್ಜಿ ಹಾಕೋತೀನಿ. ನಾನು ಕಾಣಿಸ್ತೈತಲ್ಲ. ಇಪ್ಪ ನಾನು ಮನೆ ಹುಬ್ಳಿಗೆ ಹೋಗಿದ್ನಲ್ಲ, ಅಂಟಿಯರ್ ಮನೆಯಾಗ ಉಪ್ಪಿನಕಾಯಿ ನೋಡಿ ಶಾಕ್ ಆದೆ ನಾನು. ಏನು ಮಸ್ತ್ ರುಚಿ ಗೊತ್ತೇನ್ರಿ, ಒಂದ್ರಕ್ಕಿಂತ ಒಂದು ಮಸ್ತ್ ರುಚಿ. ನಾನು ಬೆಟ್ಟದ ನೆಲ್ಲಿಕಾಯಿ ಒಂದ್ಸಲನೂ ಉಪ್ಪಿನಕಾಯಿ ತಿಂದಿಲ್ಲ. ಅವು ನೆಲ್ಲಿಕಾಯಿ ತಿಂದೇನೋ, ಅದ್ರ ಒಗರು ಇರ್ತಾವು. ಉಪ್ಪಿನಕಾಯಿ ಹೆಂಗೆ ಚಲೋ ಅಕ್ಕಾವು ಅಂತ ನಾನು ಅನ್ಕೋತಿದ್ನಿ. ಬಟ್ ತಿಂದಾಕದ ನಂಗೆ ನಿಜವಾದ ರುಚಿ. ಆಹಾ, ಇದೇನು ಘಮ ಪರಿಮಳ ಬರಾಗದ ಗೊತ್ತಿಂತ. ಬಟ್ ಜಾಸ್ತಿ ಆಕೈತಿ ಅಂತ ಅನ್ಸಾಕದ ನಿಮಗೆ. ಯಾಕಂದ್ರೆ ಹುಳಿ ಇದ್ರೆ ಅಟ್ಟಿಸ್ತತಿದ, ಹುಳಿ ಇರಲಿಲ್ಲ ಅಂದ್ರೆ ಭಾಳ ಆಕೈತಂತ. ಸುರು ಐತಿಲ್ಲ. ನಾನು ಕೆಲವೊಂದ್ಸಲ ಹುಡಿಯೋಣ ಸುರು ಮಾಡಿರ್ತಿಲ್ಲ, ಹಂಗೆ ಒದರ್ತಿರ್ತೇನೆ. ಹಾಕ್ಬಿಡ್ಲ ಅಂತ ಸ್ವಲ್ಪ ಜಾಸ್ತಿ ಆಕೈತೆ ಅಂತ ಅನಿಸ್ತತಿ. ಹಾಕ್ಬಿಡ್ತೀನಿ.
ಅಂದರೆ ಮತ್ತೆ ಸ್ವಲ್ಪ ಕಹಿ ಅಂಶ ಬರಬಾರ್ದಂತ ಇರಲಿ. ದೊಡ್ಡ ದೊಡ್ಡನೇ ಹರ್ಚೇನೆ ನಾನು. ಮತ್ತು ನೋಡ್ಬೇಕಾರ ಬರಬ್ಬರಿ ಎಕ್ಕದಂತ ಅನ್ಕೊಂಡೆ ನಾನು. ಖಾರ ಉಪ್ಪ ಹುಳಿ ಇಲ್ಲಲ್ಲ, ಏನು ರೊಕ್ಮಿನಿ ಬರೀ ಹುಳಿ ಇಲ್ಲಲ್ಲ ಹುಳಿ ಇಲ್ಲಲ್ಲ ಹುಳಿ ಇಲ್ಲಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಕಾಣಿಸ್ತೈತೆ ನೋಡ್ರಿ, ಕಲರ್ ಕಾಣಿಸಂಗಿಲ್ಲ, ಅದಕ್ಕೋಸ್ಕರ ಹೇಳಾಕತ್ತೀನಿ ರೀ. ರಿಪೀಟ್ ರಿಪೀಟ್ ರಿಪೀಟ್. ನಮ್ಮ ಯಜಮಾನ್ರು ಇದಕ್ಕೆ ಹೋಗಿದ್ರಿ ಬೆಳಗಾಂಕ, ಹಣ್ಣು ತಗೊಂಬ ಅಂತ ಹೇಳಿದ್ದೆ. ಹಣ್ಣು ಬೇಕಲ್ರಿ ಪೂಜೆಗೆ, ಅದಕ್ಕೋಸ್ಕರ ನೀನು ಈ ಬಕೆಟ್ನಾಗ ಹಾಕಿಟ್ಬಿಟ್ಟೆ. ನಾವು ಆ್ಯಪಲ್ದ ಕಸ್ಟರ್ಡ್ ಅತಿ ಮಾಡ್ತೇವಿಲ್ಲ, ಬಟ್ ನಾನು ಒಂದ್ಸಲ ಮಾಡಿದಾಗ ಹಂಗೆ ತೋರಿಸೀನಿ. ನಾವು ಆದಷ್ಟು ಇದನ್ನ ಮ್ಯಾಗಿನ ಸ್ಕಿನ್ ಅಂತಲೇ ಹೇಳ್ರಿ, ಮ್ಯಾಗಿನ ಇದನ್ನ ಒಂದು ಪದರ ತೆಗೀದ ಬೆಟರ್, ಯಾಕಂದ್ರೆ ಕೆಮಿಕಲ್ ಹಾಕ್ಬಿಟ್ಟಿರ್ತಾರಲ್ಲ. ಹಾಗಾಗಿ ಕಸ್ಟರ್ಡ್ ಮಾಡಲಿ ಏನೋ ಮಾಡಲಿ ಮೊಸಂಬಿ ಮಸ್ತ್ ಅದ. ಎರಡು ಮೋಸಂಬಿ, ಎರಡು ದಾಳಿಂಬೆ, ಎರಡು ಚಿಕ್ಕು ದ್ರಾಕ್ಷಿ, ಬೆಳಗಾವ್ ಅಂದ್ರೆ ಏನು ನೆನಪಾಕೈತೆ ಹೇಳ್ರಿ? ಕುಂದ. ನಾನು ಏನು ತರಬೇಡ ಅಂತ ಹೇಳಿದ್ನಿ, ಬಟ್ ಕುಂದ ತಂದಾರ. ನಾವು ಈಗ ಧಾರವಾಡ ಪೇಡ ಸ್ಪೆಷಲ್, ಬೆಳಗಾವ್ದೊಳಗೆ ಕುಂದ ಸ್ಪೆಷಲ್. ಹಿಂಗೆ ಏನಕ್ಕೈತೆ ಅಂತಂದರೆ ಎಲ್ಲ ಥರ ಫ್ರೆಶ್ ನಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗಂಗಿಲ್ಲ. ಮೊನ್ನೆ ಒಂದ್ಸಲ ಇದನ್ನು ತೊಗೊಂಬಂದೀವಿ ನೋಡಿ ನಾವು, ಎಲ್ಲಿಗೆ ಟ್ರಿಪ್ ಹೋಗಿ ಬರೋ ಮುಂದೆ ಧಾರವಾಡದೊಳಗೆ, ಇಲ್ಲಿ ಮನೆಗೆ ಅಂಥೇಳಿ ಒಂಚೂರು ಏನೂ ಸರಿ ಇರಲಿ. ನಾನು ಇಲ್ಲಿ ಕುಂದ ಬಾಕ್ಸ್ ಐತಿ, ನಾವು ಕುಂದನ ಅನ್ಕೊಂಡೇನಿ. ನಂಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಕುಂದ. ಬೇಳೆ ತಂದ್ರೆ ಓಕೆ. ನಮ್ಮ ಮನೆಯವರೆಲ್ಲ ತಂದಿರೋ ಬಾಯಾಗ ಇಟ್ರೆ ಕರಗೋದ್ರಿ, ಅಷ್ಟು ಮಸ್ತ್ ಇತ್ತು. ಇಲ್ಲೇ ಅಂತ ಅನಿಸ್ತೈತೆ ಬಟ್ಗುಡ್ಕಾಗ, ಎಲ್ಲ ಕಡೆ ಮಾಡ್ತಾ ಇರೋದನ್ನು. ಜಿಗಟ್ ಐತಿ ಒಂದಿಟ್ಟ. ನಾನು ಉಪವಾಸ ಹೇಳ್ತೇನಲ್ಲ, ಏಕಾದಶಿ ಐತಿ ಹೇಳ್ತೇನಲ್ಲ, ಇವತ್ತು ಏಕಾದಶಿ, ಮಹಾಶಿವರಾತ್ರಿ ಇದಲ್ರಿ. ಖರ್ಜೂರ ತೊಗೊಂಬಂದಾರ. ನಾನು ಏನು ತಿನ್ನೋದನ್ನೇ ಇಲ್ಲ. ಅಯ್ಯಯ್ಯೋ ದ್ರಾಕ್ಷಿ ತಂದಾರ್ರಿ. ಇವು ಎಷ್ಟು ವರ್ಷದ ಅದಾವ ನೋಡ್ರಿ. ಅಂದ್ರೆ ಇವು ಪೂರ್ತಿ ನಮ್ಮ ಮನೆಯವ್ರು ಹೇಳಿದ್ರೆ ಅಷ್ಟಾಗಲ್ಲ, ಇಲ್ಲ ದ್ರಾಕ್ಷಿ ಚಲೋ ಇರಂಗಿಲ್ಲ, ದ್ರಾಕ್ಷಿ ತರಂಗಿಲ್ಲ ಅಂತ. ಇಲ್ಲ ತೊಗೊಂಬ ಪೂಜೆಗೆ ಬೇಕಂತ ಹೇಳಂತಂದೆ. ಇವು ಇಷ್ಟು ಹಸಿರು ಇರ್ಬೇಕಂದ್ರೆ ಫ್ರೆಶ್ ಇರ್ತಾವ. ಇದೆಲ್ಲ ಕಡ್ಡಿ ನೋಡ್ರಿ, ಎಲ್ಲ ಒಣಗಿಬಿಟ್ಟೈತಿ, ಕಾಣಿಸ್ತೈತೆಲ್ಲ. ಹೋಗಿ ಗಂಡ್ಮಕ್ಳು ಹಂಗ ರೀ, ನಮಗೂ ಒಂದ್ಸಲ ಮಿಸ್ಟೇಕ್ ಆಗ್ತಿರ್ತೈತಿ ಅಂತೆಲ್ಲ. ನಮ್ಮ ಯಜಮಾನ್ರು ಬಂದ್ರಂದ್ರೆ ಹಂಗ ಬಾಯಾಗ ಹಾಕೊಂಡ್ಬಿಡ್ತಾರ. ಅದಕ್ಕೋಸ್ಕರ ನೀರಾಗ ಹಾಕಿ ನಾನು
ಹಿಕ್ಕಟ್ಟ ತೊಳೆದು ಆಯ್ತು. ಅವಳು ಮ್ಯಾಗ ಹೊಲಕ್ಕೆ ಹೋಗ್ಯಾರ. ಇವ್ನು ಹಿಕ್ಕಟ್ಟು ಎಷ್ಟು ಫ್ರಿಜ್ನಾಗ ಇಟ್ಕೋತೀನಿ. ಉಪ್ಪಿನಕಾಯಿ ನಿಮ್ಗೆ ನೀವು ಹೆಂಗೆ ಹಾಕ್ತೀರಂತ ಹೇಳ್ರಿ. ನೀವು ಬೇರೆ ವಿಧಾನದಲ್ಲಿ ಹಾಕ್ತಿದ್ರಿ. ನಾನು ಬೆಳ್ಳುಳ್ಳಿನೇ ಜಜ್ಜಿ ಹಾಕ್ಲಿಲ್ಲ. ಪೆದ್ದಿ ಬೆಳ್ಳುಳ್ಳಿ ಹಾಕ್ಬೇಕಂದ್ರೆ ಮಸ್ತ್. ನೀವು ಹೆಂಗೆ ಹಾಕ್ತೀರಂತ ಹೇಳ್ರಿ. ನೀವು ಬೇರೆ ಥರ ಹಾಕ್ತಿದ್ದೀರಂದ್ರೆ ನಾನು ಒಂದ್ಸಲ ಟ್ರೈ ಮಾಡ್ತೇನೆ. ನಾವು ಮಾಡೋದು ನೀವು ಮಾಡೋದು ಎಲ್ಲ ಕಲ್ತ್ಕೊಂಡು ಎಲ್ಲ ಮಾಡಿ ತಿಂದು ಆರಾಮಿರ್ಬೇಕು ಖುಷಿಯಾಗಿ.